ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸ್ತಾರಾ ಅಥವಾ ಅವ್ರನ್ನ ಚೇಂಜ್ ಮಾಡಿಬಿಡ್ತಾರಾ? ಕೈಪಾಳೆಯದ ಗದ್ದುಗೆ ಗುದ್ದಾಟ ಇವತ್ತೇ ಇತ್ಯರ್ಥ ಆಗಿಬಿಡುತ್ತಾ? ದೆಹಲಿಯ ಇಂದಿರಾ ಭವನದಲ್ಲಿ ಕರ್ನಾಟಕ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗೆ ಇಂದಿರಾ ಭವನ ಸದ್ಯಕ್ಕೆ ಪವರ್ ಸೆಂಟರ್. ದೆಹಲಿಯ ಇಂದಿರಾ ಭವನ ಇದೆಯಲ್ಲ, ಕರ್ನಾಟಕದ ಮಟ್ಟಿಗೆ ಅದೇ ಇವತ್ತಿನ ಅತಿ ದೊಡ್ಡ ಪವರ್ ಸೆಂಟರ್. ಕರ್ನಾಟಕ ರಾಜ್ಯದ ರಾಜಕೀಯದ ವಿಚಾರದಲ್ಲಿ ಮುಂದಿನ 2 ವರ್ಷಗಳನ್ನು ಬರೆಯುವಂಥ ಭವನ ಯಾವುದು ಅಂದರೆ ಅದು ದೆಹಲಿಯ ಇಂದಿರಾ ಭವನ. ಅದು ಯಾಕೆ? ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ ಅವ್ರನ್ನ ಇಳಿಸಿ ಬೇರೆಯವರೊಬ್ಬರನ್ನ ಸೇವ್ ಮಾಡ್ತಾರಾ? ಸಿದ್ದರಾಮಯ್ಯನವರ ಬಣದವರ ಇಚ್ಛೆಯಂತೆ, ಬಣದವರು ಆಸೆ ಪಟ್ಟಿರುವಂತೆ ಆ ಬಣದಲ್ಲೇ ಒಬ್ಬರನ್ನ ಯಾರನ್ನಾದರೂ ಸಿ ಎಂ ಮಾಡಿಬಿಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡ್ತಾರಾ? ಪ್ರಮುಖ ಖಾತೆಗಳನ್ನು ಸಿದ್ದರಾಮಯ್ಯನವರ ಕಡೆಗೆ ಇರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಖಾತೆಯನ್ನು ಕೊಟ್ಟುಬಿಡ್ತಾರಾ? ಈ ಷರತ್ತುಗಳ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಇಲ್ಲಿ? ಅಥವಾ ಮಾಮೂಲಿ ಇವರೆಲ್ಲ ಆಚೆ ಬಂದು ಮಾತಾಡ್ತಾರಲ್ಲ ಮೈಕ್ಗಳ ಮುಂದೆ, ಆಚೆ ರಾಜ್ಯಸಭಾ ಚುನಾವಣೆ ಚರ್ಚೆ ಮಾಡಬೇಕಾಗಿತ್ತು, MLC ಚುನಾವಣೆ ಚರ್ಚೆ ಮಾಡಬೇಕಾಗಿತ್ತು, ನಾವು ಇನ್ನೊಂದು GBA ಚುನಾವಣೆ ಬಂದಿದೆಯಲ್ಲ ಅದು ಚರ್ಚೆ ಮಾಡಬೇಕಾಗಿತ್ತು, ಆ ತರಹದ ಮಾತುಕತೆಗಳ ಇದು ಅಂತ ಬಂದಾಗ ಇವರು ಮೇಲ್ನೋಟಕ್ಕೆ ಹೇಳುವಂಥ ಮಾತುಗಳನ್ನು ನಂಬಲಿಕ್ಕೆ ಯಾರ್ಯಾರು ರೆಡಿ ಇಲ್ಲ. 2 ಮೇಜರ್ ವಿಚಾರ ಇರಲಿಕ್ಕೆ ಸಾಧ್ಯ ಇದರಲ್ಲಿ. ಒಂದು, ಕ್ಯಾಬಿನೆಟ್ ರೀಶಫಲ್, ಸಂಪುಟ ಪುನರಚನೆ, ಅದರ ಬಗ್ಗೆ ಚರ್ಚೆ ನಡೀಬೇಕು. ಇಲ್ಲದೇ ಇದ್ದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಎಂದು ಮಹತ್ವದ ಒಂದು ವಿಚಾರ ಚರ್ಚೆ ನಡೀತಾ ಇರಬೇಕು. ಇಲ್ಲದೇ ಇದ್ದರೆ ಕ್ಯಾಬಿನೆಟ್ ರೀಶಫಲ್ ನಡೆಯಬೇಕು. ಯಾಕೆ ಅಂತ ಹೇಳಿದಾಗ ನೀವೊಂದು ಅಟ್ಮಾಸ್ಫಿಯರ್ ಚೆಕ್ ಮಾಡ್ಕೊಂಡು ಬನ್ನಿ. ಆ ವಾತಾವರಣವನ್ನು ನೀವು ಅಬ್ಸರ್ವ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಅಲ್ಲದೆ, ಕ್ಯಾಬಿನೆಟ್ ರೀಶಫಲ್ ಅಲ್ಲದೆ, GBA ಚುನಾವಣೆಗೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ, ರಾಜ್ಯಸಭಾ ಚುನಾವಣೆಗೆ ಈ ಮಟ್ಟದಲ್ಲಿ ಎಲ್ಲ ನಾಯಕರುಗಳನ್ನು ದೆಹಲಿಗೆ ಇಂದಿರಾ ಭವನಕ್ಕೆ ಕರೆಸಿಕೊಂಡು ಅಲ್ಲಿ 1-to-1 ಚರ್ಚೆಗಳು, ಪ್ರತ್ಯೇಕ ಮಾತುಕತೆಗಳು ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಕೆಲವರು ಹಸನ್ಮುಖಿ, ಕೆಲವರ ಮುಖದಲ್ಲಿ ಸಣ್ಣ ವಿಷಾದ, ಕೆಲವರ ಮುಖದಲ್ಲಿ ಏನಾಗುತ್ತೆ ಅನ್ನೋ ಒಂದು ಆತಂಕ, ಕೆಲವರ ಮುಖದಲ್ಲಿ ಆಲ್ರೆಡಿ ಮಂದಹಾಸ. ಅಂದರೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ನಡೀತಿರೋದು ನಿಜ. ರಾಹುಲ್ ಗಾಂಧಿ ಮುಂದಿರ್ತಕ್ಕಂಥ ಆಯ್ಕೆ ಏನು? ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅವತ್ತಿಗೆ ತರುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ, ಕೆ ಶಿವಕುಮಾರ್ ಅವರ ಪಾತ್ರ ಚರ್ಚೆ ಆಗುತ್ತಿರುವಂತೆಯೇ BJP ದೊಡ್ಡ ಕೊಡುಗೆ ಕೂಡ ಇದೆ. ಅವತ್ತಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕೆ ಬಂತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಅದರಲ್ಲಿ ಮುಂಚೂಣಿಲಿದ್ದರು, ಇಲ್ಲ ಕೆ ಶಿವಕುಮಾರ್ ಅವರು ಮುಂಚೂಣಿಲಿದ್ದರು, KPCC ಅಧ್ಯಕ್ಷರು ಅವರೇ ಅಲ್ವೇನ್ರಿ? ಈ ಚರ್ಚೆಗಳ ನಡುವೆ ಆ ಹಿಂದಿನ ಅವತ್ತಿನ BJP ಸರ್ಕಾರದ ದೊಡ್ಡ ಕಾಂಟ್ರಿಬ್ಯೂಷನ್ ಇತ್ತು. ಆ ಪಕ್ಷದ ಆಳ್ವಿಕೆ ವಿರೋಧದಿಂದ ಉದ್ಭವಿಸಿದಂಥ ಮತಗಳಿತ್ತಲ್ಲ, ಆ ಮತಗಳಿಗೆ ಸರ್ಕಾರವನ್ನು ತಂದಿತು. ಅದರಲ್ಲಿ ಬೇರೆ ಧಾರ್ಮಿಕ ವಿಚಾರಗಳಿತ್ತು, ಇನ್ನೊಂದು ಕಡೆ ಹಿಜಾಬ್ ವಿಚಾರಗಳಿತ್ತು, ಬೇರೆ ಎಕ್ಸ್ಪೆರಿಮೆಂಟ್ಗಳಿತ್ತು, ಬೇರೆ ವಿಚಾರ. ಆದರೆ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದದ್ದು ನಿಜ. ಸೊ ರಾಹುಲ್ ಗಾಂಧಿ ಇದೀಗ ಏನು ಆಯ್ಕೆ ಇಟ್ಕೊಂಡಿದ್ದಾರೆ? ಏನು ಫಾರ್ಮುಲಾ ಇದೆ ಅವ್ರ ಬಳಿಯಲ್ಲಿ? ಸಿದ್ದರಾಮಯ್ಯನವರ ಅವರೇ ಮುಂದುವರಿತಾರಾ ಅಥವಾ ಕೆ ಶಿವಕುಮಾರ್ ಅವ್ರನ್ನ ತಂದು CM ಸ್ಥಾನದಲ್ಲಿ ಕೂರಿಸ್ತಾರಾ? ಅಥವಾ ಇವರಿಬ್ಬರೂ ಬೇಡ, ಸುಮ್ಮನೆ ಇವರಿಬ್ಬರನ್ನ ಕೂರಿಸಿದ್ರೆ ಇಲ್ಲಿ ಬಣ ಆಗುತ್ತೆ, ಪಕ್ಷ ಹೋಳಾಗಿಬಿಡುತ್ತೆ ಅನ್ನೋ ಆತಂಕ ಇದ್ದರೆ ಹೊಸ ಮುಖಕ್ಕೆ ಒಂದು ಅವಕಾಶ ಕೊಟ್ಬಿಡ್ತಾರಾ? ನೀವು ಇಲ್ಲಿ ಯಾವ ಹೊಸ ಮುಖ ಅಂತ ಹೇಳಿದ್ರು ಕೂಡ ಇಲ್ಲ ಸಿದ್ದರಾಮಯ್ಯನವ್ರ ಬಣ, ಇಲ್ಲ ಕೆ ಶಿವಕುಮಾರ್ ಅವ್ರ ಬಣ, ಅವರಿಬ್ಬರನ್ನು ಕೇಳಿದ್ರೆ ನಮ್ಮದೆಲ್ಲ ಕಾಂಗ್ರೆಸ್ ಬಣ ಅಂದ್ಬಿಡ್ತಾರೆ ಒಂದೇ ಮಾತಲ್ಲಿ. ನಮ್ಮಲ್ಲಿ ಆ ಥರ ಬಣಗಳೇ ಇಲ್ಲ, ಇರೋದು ಒಂದೇ ಬಣ, ಅದು ಕಾಂಗ್ರೆಸ್ ಬಣ ಅಂತ ಮಾತಾಡ್ತಾರೆ. ಬಟ್ ಒಳಗಡೆ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು, ಯಾರ್ಯಾರ ಕಡೆಗೆ ಬ್ಯಾಟಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಯಾರ್ಯಾರು ಫೀಲ್ಡಿಂಗ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ರಾಜ್ಯ ರಾಜಕೀಯದ ಸಸ್ಪೆನ್ಸ್ ಥ್ರಿಲ್ಲರ್ ಮುಂದುವರಿತಾ ಇದೆ. ರೋಚಕ ಘಟ್ಟ ತಲುಪ್ತಾ ಇದೆ ಮುಖ್ಯಮಂತ್ರಿಗಳ ಕುರ್ಚಿ ಕದನ. ಇಂದಿರಾ ಭವನದಲ್ಲಿ ಕುರ್ಚಿ ಆಟದ ಫೈನಲ್ ಫೈಟ್ ಇದು. ಪವರ್ ಸೆಂಟರ್ ಆಗ್ತಾ ಇದೆ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನ. ಇದು ಬಹುತೇಕ ಇವತ್ತೇ ಗದ್ದುಗೆ ಗುದ್ದಾಟಕ್ಕೆ ತೆರೆ ಬೀಳುವಂತಹ ಚಾನ್ಸಸ್ಸನ್ನು ಕೂಡ ಅಲ್ಲಗಳೆಯುವಂತಿಲ್ಲ. 1-to-1 ಮೀಟಿಂಗ್ ಅಂತ ಬಂದಾಗ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು 1-to-1 ಮೀಟಿಂಗ್ ಮಾಡಲ್ಲ ರೀ. ಭಾಳಷ್ಟು ರಾಜಕೀಯ ಪಕ್ಷಗಳು ರಾಜ್ಯಸಭಾ ಚುನಾವಣೆ ನಾವು ಗಮನಿಸ್ತಿರ್ತೀವಲ್ವ, 1-to-1 ಕೂರಿಸ್ಕೊಂಡು ಏನು ಎತ್ತ CM ಕರೀತಾರೆ, ಅದೇನು ಲಿಸ್ಟ್ ಇದೆ ಕೊಡಿ ಅಂತ ಹೇಳ್ತಾರೆ, ಅವ್ರದ್ದೊಂದು ಇಂಟರ್ನಲ್ ಸರ್ವೆ ಇರುತ್ತೆ, ಅಲ್ಲೊಂದಷ್ಟು ಲಾಬಿ ನಡೆದಿರುತ್ತೆ, ಶಿಫಾರಸನ್ನು ಮಾಡಿಸ್ಕೊಂಡಿರ್ತಾರೆ, ಕೆಲಸ ಇರುತ್ತೆ, ಯಾರೇ ರಾಜ್ಯಸಭೆಗೆ ಆಕಾಂಕ್ಷಿಗಳಿದ್ದಾರೋ ಅವ್ರ ರೆಸ್ಯೂಮೇಸ್ ಇರುತ್ತೆ, ಪಕ್ಷಕ್ಕೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿರ್ತವೆ. ಇದರಾದ್ರೂ ಡಿಸೈಡ್ ಆಗಿಬಿಡುತ್ತೆ. ಅದು ಯಾರು 1-to-1 ಕೂರಿಸ್ಕೊಂಡು ಇಡೀ ಕರ್ನಾಟಕದ ಖಾನ್ದಾನನ್ನೇ ಕೂರಿಸ್ಕೊಂಡು ಅಲ್ಲಿ ಕೂತ್ಕೊಳ್ಳಲ್ಲ ಅಲ್ಲಿ. ಸೊ ಹಾಗಿದ್ದಾಗ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಏನೋ ಪ್ರಮುಖವಾದದ್ದು ಘಟಿಸಲಿದೆ ದೆಹಲಿಯ ಇಂದಿರಾ ಭವನದಲ್ಲಿ ಅಂತ ಹೇಳಿ ಬಲವಾದಂಥ ಒಂದಷ್ಟು ಮೂಲಗಳು ಹೇಳ್ತಾ ಇವೆ. ಬಟ್ ಇದಲ್ಲದೇ ಇದ್ದರೆ, ಅಕಸ್ಮಾತ್ ಇದಲ್ಲ ಅಂದರೆ ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಏನೋ ಮೇಜರ್ ನಡೆಯುತ್ತೆ ಅಂತಲೇ ಹೇಳಲಾಗಿದೆ.
So let us take forward. It is the duty of central government. We are already on the process of filing our new DPR.